ಇನ್ನು ದೇಶದಲ್ಲಿ ಮೂರನೇ ಹಂತದ ಮತದಾನ ಕರ್ನಾಟಕದ ವಿಚಾರಕ್ಕೆ ಬಂದರೆ ಎರಡನೇ ಹಂತದ ಮತ್ತು ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಇವತ್ತಿಗೆ ಮತದಾನ ಮುಕ್ತಾಯ ಆದಂತೆ ಆಗಿದೆ. ಸಣ್ಣ ಪುಟ್ಟ ಗಲಾಟೆ ಗೊಂದಲಗಳು ಬಿಟ್ಟರೆ ರಾಜ್ಯದಲ್ಲಿ ಮತದಾನ ಅತ್ಯಂತ ಶಾಂತಿಯುತವಾಗಿಯೇ ನಡೆದಿತ್ತು. ರಾಜ್ಯದಲ್ಲಿ ಒಟ್ಟಾರೆ ಆಗಿರುವಂತಹ ಮತದಾನ ಎಷ್ಟು? ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ಈ ಕ್ಷಣದವರೆಗೆ ಎಷ್ಟು ಮತದಾನ ಆಗಿದೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದಾಗ 69.56% ಮತದಾನ ಆಗಿತ್ತು ಮೊದಲ ಹಂತದಲ್ಲಿ. ಅಂದರೆ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ. ಕರ್ನಾಟಕದಲ್ಲಿ 2019ರಲ್ಲಿ ಆಗಿದ್ದಂತಹ ಲೋಕಸಭಾ ಚುನಾವಣೆಯ ಮತದಾನ ಪ್ರಮಾಣ 70.40% ಮತದಾನ ಆಗಿತ್ತು ಮೊದಲ ಹಂತದಲ್ಲಿ. 2024ರಲ್ಲಿ 69.56% ಮತದಾನ ಆಗಿರುವಂಥದ್ದು. ಈಗ ಎರಡನೇ ಹಂತದ ಮತದಾನ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಬಹುತೇಕ 69% ಮತದಾನ ಆಗಿದೆ ಅನ್ನೋದು ಈ ಕ್ಷಣದವರೆಗೂ ಕೂಡ ಇರುವಂತಹ ಮಾಹಿತಿ. ಏನು ಚುನಾವಣಾ ಆಯೋಗದಿಂದ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಗಮನಿಸಿದರೆ ಸುಮಾರು 69% ಮತದಾನ ಆಗಿತ್ತು. ಕಳೆದ ಬಾರಿಯೂ ಕೂಡ 68.90% ಮತದಾನ ಕಳೆದ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಆಗಿತ್ತು ಎರಡನೇ ಹಂತದಲ್ಲಿ. ಆದರೆ ಈ ಬಾರಿ ಇನ್ನು ಜಿಲ್ಲಾವಾರು ಹೋದರೆ, ಅಂದರೆ ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೋದಾಗ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂತ ನೋಡಿದರೆ ಶಿವಮೊಗ್ಗದಲ್ಲಿ 2019ರಲ್ಲಿ 76.58% ಇದ್ದರೆ ಈಗ ಈ ಬಾರಿ 76.10% ಇದೆ. ಇದು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗೋದು ಇದ್ದೇ ಇರುತ್ತೆ, ಯಾಕಂದರೆ ಚುನಾವಣಾ ಆಯೋಗ ಫೈನಲ್ ನಂಬರ್ಸನ್ನು ಬಹುತೇಕ ನಾಳೆಗೆ ನೀಡಬಹುದು. ಇನ್ನು ದಾವಣಗೆರೆಯಲ್ಲಿ 2019ರಲ್ಲಿ 73.19% ಆದರೆ ಈ ಬಾರಿ 2%ನಷ್ಟು ಮತದಾನ ಏರಿಕೆಯಾಗಿದೆ. 75.48% ಮತದಾನ ದಾವಣಗೆರೆಯಲ್ಲಿ ಆಗಿದೆ. ಹಾಗೆಯೇ ಚಿಕ್ಕೋಡಿ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ 75.62% ಆಗಿತ್ತು. ಈ ಬಾರಿ 74.39%ನಷ್ಟು ಮತದಾನ, ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಸುಮಾರು 1%ನಷ್ಟು ಮತದಾನ ಕಡಿಮೆ ಆಗಿದೆ. ಉತ್ತರ ಕನ್ನಡದಲ್ಲಿ ಕಳೆದ ಬಾರಿ 74.16% ಇದ್ದರೆ ಯಾವುದೇ ವಿಚಾರಗಳಲ್ಲಿ ನಡೆದಿದ್ರೂ ಕೂಡ 2024ರಲ್ಲೂ ಕೂಡ 73.55%ನಷ್ಟು ಮತದಾನ ಆಗಿದೆ. ಬಹುತೇಕ ಒಂದು 0.5%ನಷ್ಟು ಕಡಿಮೆ ಆಗಿದೆ ಅಲ್ಲಿ. ಇನ್ನು ಹಾವೇರಿಯಲ್ಲಿ 2019ರಲ್ಲಿ 74.21% ಆದರೆ ಈ ಬಾರಿ 72.60%, ಸುಮಾರು 2%ನಷ್ಟು ಡಿಕ್ರೀಸ್ ಆಗಿರುವಂಥದ್ದು. ಬೆಳಗಾವಿಯಲ್ಲಿ 67.84% 2019ರಲ್ಲಿತ್ತು. ಈ ಬಾರಿ ಸುಮಾರು 3%ನಷ್ಟು ಮತದಾನ ಏರಿಕೆಯಾಗಿದೆ. 70.90%ನಷ್ಟು ಮತದಾನ ಈ ಬಾರಿ ಬೆಳಗಾವಿಯಲ್ಲಿ ಆಗಿದೆ. ಬಾಗಲಕೋಟೆ ವಿಚಾರಕ್ಕೆ ಬಂದರೆ ಬಹುತೇಕ ಕಳೆದ ಬಾರಿ ಮತ್ತು ಈ ಬಾರಿ ಒಂದೇ ರೀತಿಯಾದಂತಹ ಮತದಾನ ನಡೆದಿದೆ. ಕೇವಲ ಒಂದು 0.2%ನಷ್ಟು ಮತದಾನ ಮಾತ್ರ ಕಡಿಮೆ ಆಗಿದೆ. 2024ರಲ್ಲಿ 70.50%ನಷ್ಟು ಮತದಾನ ಬಾಗಲಕೋಟೆಯಲ್ಲಿ ಆಗಿರುವಂಥದ್ದು. ಹಾಗೆಯೇ ಬಳ್ಳಾರಿ ವಿಚಾರಕ್ಕೆ ಬಂದಾಗ ಬಿಸಿಲಿನ ನಾಡಿನಲ್ಲಿ 69.76% 2019ರಲ್ಲಿ ಆದರೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗಿದೆ. 69.50%ನಷ್ಟು ಮತದಾನ ಈ ಬಾರಿ ಬಳ್ಳಾರಿಯಲ್ಲಿ ನಡೆದಿದೆ. ಇನ್ನು ಧಾರವಾಡದಲ್ಲಿ 2019ರಲ್ಲಿ 70.29% ಇದ್ದರೆ ಸುಮಾರು 2.5%ನಷ್ಟು ಮತದಾನ ಈ ಬಾರಿ ಕಡಿಮೆ ಆಗಿದೆ. 2%ಗಿಂತ ಸ್ವಲ್ಪ ಜಾಸ್ತಿ ಮತದಾನ ಕಡಿಮೆ ಆಗಿದೆ. 67.95%ನಷ್ಟು ಮಾತ್ರ ಮತದಾನ ಧಾರವಾಡದಲ್ಲಿ ಈ ಬಾರಿ ರಿಜಿಸ್ಟರ್ ಆಗಿರುವಂಥದ್ದು. ಇನ್ನು ಕೊಪ್ಪಳದಲ್ಲಿ ಕಳೆದ ಬಾರಿ 68.56% ಇದ್ದರೆ ಈ ಬಾರಿ 67.85%ನಷ್ಟು ಮತದಾನ ಆಗಿದೆ. ಸುಮಾರು ಮುಕ್ಕಾಲು ಪರ್ಸೆಂಟ್ನಷ್ಟು ಕಡಿಮೆ ಆಗಿರುವಂಥದ್ದು. ಇನ್ನು ವಿಜಯಪುರದ ವಿಚಾರಕ್ಕೆ ಬಂದರೆ 2019ರಲ್ಲಿ 61.89% ಇತ್ತು. ಈ ಬಾರಿ ಸುಮಾರು 3% ಏರಿಕೆಯಾಗಿದೆ. 64.71%ನಷ್ಟು ಮತದಾನ ಈ ಬಾರಿ ವಿಜಯಪುರದಲ್ಲಿ ಆಗಿದೆ. ಇನ್ನು ಬೀದರ್ಗೆ ಬಂದರೆ ಕಳೆದ ಬಾರಿ 63% ಇತ್ತು. ಈ ಬಾರಿ 62.30%, ಅಂದರೆ ಮತ್ತಷ್ಟು ಕುಸಿತ ಕಂಡುಬಂದಿದೆ ಬೀದರ್ನಲ್ಲೂ ಕೂಡ ಮತದಾನದ ಪ್ರಕ್ರಿಯೆಯನ್ನು ನಾವು ಗಮನಿಸಿದರೆ. ಇನ್ನು ಕಲಬುರಗಿಯಲ್ಲಿ 2019ರಲ್ಲಿ 61.18% ಆಗಿದ್ದರೆ ಈ ಬಾರಿ 61.38%ನಷ್ಟು ಅತ್ಯಂತ ಕಡಿಮೆ ಮತದಾನ ರಿಜಿಸ್ಟರ್ ಆಗಿರುವಂಥದ್ದು ಕಲಬುರಗಿಯಲ್ಲಿ. ಜನ ಈ ಬಾರಿ ಕೂಡ ಬಹಳ ಉತ್ಸಾಹವನ್ನು ಅಲ್ಲಿ ತೋರಿಲ್ಲ. ಇನ್ನು ರಾಯಚೂರಿನಲ್ಲಿ ಕಳೆದ ಬಾರಿ 2019ರಲ್ಲಿ 58.34% ಇದ್ದರೆ ಈ ಬಾರಿ 60.72%. ಅಲ್ಲೂ ಕೂಡ ಅಷ್ಟೇ ಬಿಸಿಲಿನ ಝಳವೂ ಕೂಡ ಜಾಸ್ತಿ ಇದ್ದೇ ಇರುತ್ತೆ ರಾಯಚೂರಲ್ಲಿ. ಹಾಗೆಯೇ ಮತದ ಪ್ರಮಾಣವೂ ಕೂಡ ಕಡಿಮೆ ಆಗಿರುವಂಥದ್ದು ಈ ಬಾರಿಯ ವಿಚಾರದಲ್ಲಿ.